2014 ಮೇಲೆ ಚೇಂಜ್ ಏನಂದರೆ ಇಂಡಿಯನ್ ಆರ್ಮಿ ಚೇಂಜ್ ನಂಬರ್ 1. ಓಕೆ 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 ಫಸ್ಟ್ ಬಂದು ಇಂಡಿಯನ್ ಆರ್ಮಿ ಚೇಂಜ್ ಆಗಿದೆ. ಎಕ್ವಿಪ್ಮೆಂಟ್ ನಮ್ಗೆ ಮೇನ್ ಬೇಕಾದ್ರೆ ಬುಲೆಟ್ ಪ್ರೂಫು. ಇಲ್ಲಿ ತನಕ ನಮ್ಗೆ ಯಾಕೆ ಇರಲಿಲ್ಲ? ನಮಗಿದ್ದ ಬುಲೆಟ್ ಪ್ರೂಫ್ ಮೇಡಮ್ 17 kg ವೆಯ್ಟಿದ್ದು, ಫ್ರಂಟು ಬ್ಯಾಕು ಜೊತೆಗೆ ಫುಲ್ಲು ನಮಗೆ ಬರ್ತಾಯಿತ್ತು. ಒಂದು ತಲೆ ಮೇಲೆ ಒಂದು ಪಟ್ಕ ಬರ್ತಾಯಿತ್ತು. ಅದು ಹೆಂಗಿತ್ತು ಅಂದರೆ ನಾವು 4 ಸ್ಟೆಪ್ ಆದ ತಕ್ಷಣ ನಮ್ಮ ಕಣ್ಣು ಮುಚ್ಕೊಳ್ತಿತ್ತು ವೆಯ್ಟಿಗೆ. ಇದು ತೊಗೊಂಡು ಇದನ್ನು ತೊಗೊಂಡು ನಮ್ಮ ರೇಷನ್ನು ತೊಗೊಂಡು ನಮ್ಮ ಆಮಿನೇಷನ್ ತೊಗೊಂಡು ನಾವು ಬೆಟ್ಟ ಹತ್ಕೊಂಡು ಹೇಗೆ ಹೋಗ್ತಿದ್ದೆ. ನಮ್ಮ ಬೂಟ್ಗಳು ಸೇರಿರಲಿಲ್ಲ. ಯಾಕೆ ಅಷ್ಟೊಂದು ದರಿದ್ರ ಹೋಗಿತ್ತು ನಮ್ಮ ದೇಶ? ಯಾಕೆ ಈ ಒಂದು 7 ವರ್ಷದ ಅಷ್ಟು ಇಂಪ್ರೂವ್ಮೆಂಟ್ ಆಯಿತು? ಯಾಕೆ ಹಳೆಯವ್ರು ಮಾಡಲಿಲ್ಲ? ಸಿಂಪಲ್ ನಾನು ಕೇಳೋದು. ಈಗ ಇಂಡಿಯನ್ ಆರ್ಮಿದ ವೆಪನ್ಸ್ ನೋಡಿ, ಇವಾಗ ಯಾಕೆ ಇಡೀ ವರ್ಲ್ಡ್ ಎದುರ್ತಿದೆ ಇಂಡಿಯಾ ಮುಂದೆ? ಖುಷಿ ಆಗುತ್ತೆ ಮ್ಯಾಮ್. ಅದಕ್ಕಿಂತ ಮೊದಲು ವೆಪನ್ ನಮಗೂ ಬಂದಿತ್ತು, ಹೇಳ್ಬಾರ್ದು. ಅದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿರೋದು 5.56 ಇನ್ಸಾಸ್ ಅಂತ. ಫಸ್ಟ್ ಬಂದು ತುಂಬ ಚೆನ್ನಾಗಿತ್ತು. ಸೆಕೆಂಡ್ ಬಂದರೆ ಕೈಯಲ್ಲೇ ಹೊಡೆದು ಪೀಸ್ ಮಾಡ್ತಿದ್ದೆ. ಅಷ್ಟು ಲೋಕಲ್ ವೆಪನ್ ಕೊಟ್ಟಿದ್ದರು ನಮಗೆ. ನಾವು ಶತ್ರು ನೋಡೋಕ್ಕಿಂತ ಮೊದಲು ನಾವೇ ಹೋಗ್ತಿದ್ವೇನೋ. ಈಗ ನೋಡಿ ಎಲ್ಲ ಹೊಸ ನಮ್ಗೆ ಖುಷಿ ಆಗುತ್ತೆ. ನಾನು ಈಗ ಸರ್ವಿಸ್ ಮಾಡಬೇಕು. ಈಗ CHN ಗ್ಲೇಸರಿಗೆ ಎಕ್ವಿಪ್ಮೆಂಟ್ಸ್ ಎಲ್ಲ ಬಂದಿದೆ. ಅವ್ರಿಗೆ ಸ್ಪೈಕ್ ಟೈಪ್ ಶೂ ಎಲ್ಲ ಸಿಕ್ಕಿದೆ. ನಮಗೆ ಒಂದು ಸ್ಟೆಪ್ ಹತ್ರ ಮಧ್ಯದಲ್ಲಿ ಹೇಳಿದ್ವಿ, ಒಂದು ಸ್ಟೆಪ್ ಹತ್ರ ನಾವು ಮತ್ತೆ ಜಾರ್ತಾ ಇದ್ವಿ ಅಂತ. ಹೆಂಗೆ ಅಂದರೆ 2 ಸ್ಟೆಪ್ ಹತ್ರ 4 ಸ್ಟೆಪ್ ಬೀಳ್ತಿದ್ವಿ ನಾವು. ಆ ಟೈಪ್ ಎಲ್ಲ ಓಲ್ಡ್ ಎಕ್ವಿಪ್ಮೆಂಟ್. ಯಾಕೆ ನಮ್ಮ ಆರ್ಮಿನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಆಗಲಿಲ್ವಾ? ಈ 7 ವರ್ಷದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕಾ? ಇದು ಡಿಮಾನಿಟೇಷನ್ ಟೈಮ್. ನಾನು ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಿಲ್ಲ, ಬಟ್ ನಾನು ಆರ್ಮಿ ಬಗ್ಗೆನೇ ಮಾತಾಡ್ತಾರೆ. ನಾವು ಅರ್ಥವ್ಯವಸ್ಥೆಯಲ್ಲಿ ಬಿದ್ದಾಗಲೂ ಕೂಡ ಫುಲ್ ಡೌನ್ ಆದರೂ ಕೂಡ ಇಂಡಿಯನ್ ಆರ್ಮಿನ ತುಂಬ ಸ್ಟ್ರಾಂಗ್ ಮಾಡಿದ್ರು. ಈ ಕಾರ್ಯಕ್ರಮವನ್ನು ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.